ಲಿಂಗಾಯತರ ವಿರೋಧಿ ಒಕ್ಕಲಿಗರ ವಿರೋಧಿ ಈ ಕಾಂಗ್ರೆಸ್ ಅಂತ ಬಿಂಬಿಸಿದ್ರೆ ಅವೆಲ್ಲ ಓಟ್ ನಮಗೆ ಆಗ್ತಾವೆ ಅನ್ನೋದು. ಹೀಗಾಗಿ ಅವ್ರಿಗೆ ಗೊತ್ತಾಗ್ಯದ ಹಿಂದುಳಿದವ್ರ ಓಟ್ಗಳು ನಮ್ಗೆ ಬರ್ತಾವೋ ಇಲ್ಲೋ ಅಂತ ಶುರು ಆಗಿಬಿಡೋದು. ಯಾಕಂದ್ರೆ ಅಹಿಂದ ಸಂಘಟನೆ ಮಾಡಿಕೊಂಡು ಅದ್ರ ಮೂಲಕ ಲೀಡರ್ ಅಂತ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದವ್ರ ಪರ ನಿಂತಿದ್ದಾರೆ. ಮತ್ತು ಹಿಂದುಳಿದವರು ಮತ್ತು ಅದೇ ಕಾಲಕ್ಕೆ ಅತಿ ಹಿಂದುಳಿದವರು, ಅದೇ ಕಾಲಕ್ಕೆ ಈ ಒಂದು SC ಅಂದರೆ ದಲಿತರು ಮತ್ತು ಆದಿವಾಸಿಗಳು ಇವ್ರ ಜೊತೆಗೆ ಮುಸ್ಲಿಮ್ ಕೂಡ ಅಧಿಕಾರಕ್ಕೆ ನಿಶ್ಚಿತ ಕಾಂಗ್ರೆಸ್ ಬರ್ತದೆ ಅನ್ನೋದು ಅವ್ರಿಗೂ ಗೊತ್ತಾಗಿಬಿಟ್ಟದ. ಇಲ್ಲಂತೆಲ್ಲ ಅದು ಒಂದು ಭಯ ಒಳಗದ. ಇವರಂತ ಹೇಳ್ತಾ ಇದ್ದಾರೆ, ಭಯ ಶುರುವಾಗಿದ್ರೆ ಜನ ಕ್ರೋಶ್ ಆಗ್ಲಿಕ್ಕತ್ತಿದ್ದಾರೆ. ಜನ ಬೆಲೆ ಇವ್ರಿಗೆ ಇವ್ರದ್ದು 50 ಏನು ಸಬ್ಜೆಕ್ಟ್ಗಳಿದ್ದಾವೆ ಅವ್ರ ಮೇಲೆ ಎಲ್ಲ ಬೆಲೆ ಏರಿಸಿದಾರೆ, 50 ವಸ್ತುಗಳ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ರೀ, ನೀವು ಹಿಂಗೆ ಬೆನ್ನತ್ತೀರಿ. ಆದರೆ ನಿಮ್ಮ ಪ್ಲ್ಯಾನ್ ಏನು ಇವ್ರನ್ನೆಲ್ಲ ಉಳಿಸಲುವಾಗಿ ಬೆಲೆ ಏರಿಕೆ ಕಡಿಮೆ ಮಾಡಿಸಲು ನಿಮ್ಮ ಪ್ಲ್ಯಾನ್ ಏನು? ಈಗಾಗಲೇ ಕೇಂದ್ರದಿಂದ ಸರ್ಕಾರ ಏನು ಮಾಡ್ಲಿಕ್ಕೆ ನಿಮ್ಗೆ ಗೊತ್ತದ. ನೀವೇನು ಪ್ಲ್ಯಾನ್ ಮಾಡಿ ಏನು ತಪ್ಪು ಮಾಡಿದಾರಲ್ಲ ಇವರು ಸಿದ್ದರಾಮಯ್ಯನವರು, ಅವ್ರ ತಪ್ಪುಗಳು ರೆಕ್ಟಿಫೈ ಹೆಂಗೆ ಮಾಡ್ತೀರಿ? ಯಾವ ರೀತಿ ಮಾಡ್ತೀರಿ? ಅವ್ರು ಪರಿಹಾರ ಕೊಡ್ತೀರಿ? ಯಾಕೆ ನಿರುದ್ಯೋಗನೂ ಹೆಚ್ಚದ. ಆಲ್ ಓವರ್ ಇಂಡಿಯಾದೊಳಗೆ ಹೆಚ್ಚು ಕಡಿಮೆ 19% ನಿರುದ್ಯೋಗ ಅದ. ಕರ್ನಾಟಕದಲ್ಲಿ 2.5 ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ನಿರುದ್ಯೋಗ ಸೃಷ್ಟಿಯಾಗೋದು ಕಾರಣೀಕರ್ತರು ಕೇಂದ್ರದವರು ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅಂಥ ಪ್ರಸಂಗದಲ್ಲೇ ಇವ್ರು ಉದ್ಯೋಗ ಕೊಡ್ತಾ ಇಲ್ಲ, 2 ಕೋಟಿ ಕೊಡ್ತಾನೆ ಇದ್ರು, ಇದಕ್ಕೆ ಕೊಟ್ಟಿಲ್ಲ. ನಾವು ಉದ್ಯೋಗ ಕೊಟ್ಟಿದ್ದೀವಿ, ಯಾಕಂದ್ರೆ ನಮ್ಮಲ್ಲೇ ಕಡಿಮೆ ಐತಿ ನಿರುದ್ಯೋಗ ಪ್ರಮಾಣ 2.57 ಹೇಳ್ತಾರೆ ಅವರು. ಇವಾಗೆಲ್ಲದಕ್ಕೂ ನೀವು ಉತ್ತರ ಕೊಡಬೇಕಾಗ್ತದೆ. ನೀವು ಆರೋಪ ಮಾಡ್ತಾಯಿದ್ದೀರಿ, ಭಾಳ ಸಂತೋಷ, ಮಾಡಿರಿ, ದಿನನಿತ್ಯ ಮಾಡಿರಿ, ಅವ್ರು ತಪ್ಪುಗಳು ಹೊರಗೆ ಹಾಕಿರಿ. ಜೊತೆಗೆ ನೀವೇನು ಕೊಡ್ತೀರಿ? ಯಾಕಂದ್ರೆ ಅದ ಭಾಳ ಮಹತ್ವದ. ನಮ್ಮಲ್ಲಿ ಟೀಕೆಯನ್ನು ಸಾಕಷ್ಟು ಮಾಡ್ತೀವಿ ನಾವು ಇನ್ನೊಬ್ಬರ ಬಗ್ಗೆ. ನಮ್ಮ ಬಗ್ಗೆ ಬಂದಾಗ ಅದು ಬಂದಂಥ ವಿಷಯ. ಆ ದಿಶೆಯಲ್ಲೂ ನಮ್ಮ BJPಗರು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ತರ್ಕ. ಆದರೆ ಜನಾಕ್ರೋಶ ಮಾತ್ರ ನಿಧಾನಕ್ಕೆ ಈ ಒಂದು ಪಟ್ಟಣಗಳ ಮಟ್ಟದಲ್ಲ, ಜಿಲ್ಲಾ ಮಟ್ಟದಲ್ಲ ಒಳ್ಳೆಯ ಆವಾಜ್ ಮಾಡಲಿಕ್ಕೆ ಹತ್ತಿತ್ತು ಅನ್ನೋದು ಸುಳ್ಳಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಆಸಕ್ತಿ ಮೂಡ್ತಾಯಿದೆ. ಮತ್ತು ಮೇಲ್ಮೇಲೆ ನಮಗೆ ಗೊತ್ತದ, ನಿಮಗೂ ಗೊತ್ತದ. ಒಂದು ವಿಷಯವನ್ನು ಮೇಲ್ಮೇಲೆ ಹೇಳಿದರೆ ಜನರು ಅದನ್ನು ಸ್ವೀಕಾರ ಮಾಡೋ ರೀತಿ ಯಾವ ರೀತಿ ಇರ್ತದೆ ಅಂತೇಳಿ. ಹೀಗಾಗಿ ಈ ಒಂದು ಸಿದ್ದರಾಮಯ್ಯರು